ಸರ್ಕಾರ 274 ಇಟ್ಟಿತ್ತು, ನೀವು 17 ಕೋಟಿಗೆ ತಂದಿದ್ದೀರ. ಬೊಮ್ಮಾಯಿಯವರು 485 ಕೋಟಿ ಬಿಡುಗಡೆ ಮಾಡಿದ್ದು ಬಜೆಟ್ ಅಲ್ಲಿ ಇರಲಿಲ್ಲ. ಆಮೇಲೆ ಸ್ಪೆಷಲ್ ಗ್ರಾಂಟ್ ಅಂತ ಕೊಟ್ಟರು. ಮುಂದೆ ನಮ್ಮ ಸಿಎಂ ಸ್ಪೆಷಲ್ ಗ್ರಾಂಟ್ ಕೊಡ್ತಾರೆ. ಈಗ ಕ್ಷೇತ್ರಕ್ಕೆ 2 ಕೋಟಿ ಕೊಟ್ಟಿದ್ದಾರೆ ಸ್ಪೆಷಲ್ ಗ್ರಾಂಟ್. ಪ್ರತಿಪಕ್ಷ ನಾಯಕರೇ ಬೇಗ ಮುಗಿಸಿ ನೀವು ಕಂಟಿನ್ಯೂ ಮಾಡಿ. ನಾವು ಗುಡಿಗಳು ಕೊಟ್ಟಿವಿ, ನೀವು ಮಾತಾಡಿ. ಸನ್ಮಾನ್ಯ ಅಧ್ಯಕ್ಷರೇ, ಹಾಗೆ ಬರ್ತಾ ಇದ್ರೆ ಹಿಂದೂ ರುದ್ರಭೂಮಿಗಳ ನಿರ್ವಹಣೆ ಮತ್ತು ಅಭಿವೃದ್ಧಿಗೆ ನಮ್ಮ ಸರ್ಕಾರ 24.7 ಕೋಟಿ ಖರ್ಚು ಮಾಡಿದ್ರಿ. 24.7 ಕೋಟಿ ವೆಚ್ಚ ಮಾಡಿತ್ತು. ಆದರೆ ನಮ್ಮ ಈಗ ಸಿದ್ದರಾಮಯ್ಯನವರ ಬಜೆಟಲ್ಲಿ 10 ಕೋಟಿ ಇಟ್ಟಿದ್ದೀರ. ವಕ್ಫ್ ಮಂಡಳಿಗೆ 100 ಕೋಟಿ ಬಿಡುಗಡೆ ಮಾಡಿದ್ದೀರ. ಈಗ ಹೇಳಿ ಯಾರು ಹೇಳಿ? ಈಗ ನೀವು ಸ್ಮಶಾನಕ್ಕೆ ಒಂದು ಊರಲ್ಲಿ, ಈಗ ಮೊನ್ನೆ ನಾನು ರೆವಿನ್ಯೂ ಮಿನಿಸ್ಟರ್ ಇದ್ದಾಗೂ ಕೂಡ ಹೈಕೋರ್ಟ್ ನಮಗೆ 4-5 ಸಾರಿ ಚೀಮಾರಿ ಹಾಕಿದ್ರು. ಪ್ರತಿ ಹಳ್ಳಿಯಲ್ಲೂ ಕೂಡ ಒಂದು ಸ್ಮಶಾನ ಇರಬೇಕು ಅಂತೇಳಿ 6 ತಿಂಗಳು ಟೈಮ್ ಕೊಟ್ಟು ನಾವು ಅದನ್ನು ಎಕ್ಸ್ಟೆಂಡ್ ಮಾಡಿದ್ವಿ, ಇನ್ನೊಂದು 6 ತಿಂಗಳು ಕೊಡಿ ಅಂತ. ಒಂದು ನಿಮಗೂ ಗೊತ್ತಿದೆ, ಹಳ್ಳಿಗಳ ಕಡೆ ಇವತ್ತು ಬೆಲೆಗಳೇನು ಜಾಸ್ತಿ ಆಗಿದೆ. ಒಂದೊಂದು ಎಕರೆ ತೊಗೊಬೇಕಾದ್ರೆ 30-40 ಲಕ್ಷ ಹೇಳ್ತಾರೆ. ಹಾಂ, ಕೆಲವು ಕಡೆ ಕೋಟಿ ಏನು ಇನ್ನೂ ಜಾಸ್ತಿನೇ ಇದೆ. ನೀವು 10 ಕೋಟಿ ಕೊಟ್ಟರೆ ಒಂದು ತಾಲೂಕಿಗೂ ಆಗಲ್ಲ. 10 ಕೋಟಿ ಒಂದು ತಾಲೂಕಿಗೂ ಆಗಲ್ಲ. ಇನ್ನು 224 ಕಾನ್ಸ್ಟಿಟ್ಯೂನ್ಸಿಗೆ ಏನು ಕೊಡ್ತೀರಾ ನೀವು? ವಕ್ಫ್ ಬೋರ್ಡ್ಗೆ 100 ಕೋಟಿ ಕೊಟ್ಟಿದ್ರ, ನಾನು ಬೇಡ ಅಂತ ಹೇಳಲ್ಲ, ಕೊಡಿ 100 ಕೋಟಿ ಕೊಡಿ. ಅವರು ನಮ್ಮ ಸಮಾಜದವರೇ, ಕೊಡಿ. ಇಲ್ಲಿ ಯಾಕೆ 10 ಕೋಟಿ? ಅಲ್ಲಿ 100 ಕೋಟಿ, ಇಲ್ಲಿ 10 ಕೋಟಿ. ಮೊನ್ನೆ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ರು, ನಮ್ಮ ಸ್ಥಾಪನೆ ಮಾಡೋದಕ್ಕೆ 4 ಕೋಟಿ ರೂಪಾಯಿಗೆ 136 ಕೋಟಿ ಕೊಟ್ಟಿದ್ದೀವಿ. ಕ್ಯಾಬಿನೆಟ್ ಅಲ್ಲಿ ಪಾಸ್ ಆಗಿದೆ, ಆರ್ಡರ್ ಆಗಿದೆ. ದಯವಿಟ್ಟು ಇದು ನೀವು ಮಾಡಿದ್ರಾ? ನೀನು ಎಜುಕೇಶನ್ ಮಿನಿಸ್ಟರ್ ಮಾಡಿದ್ರಾ? ಎಜುಕೇಶನ್ ಏನಾನ ಇದ್ರೆ ಎಜುಕೇಶನ್ ಇರಲಿ, ಬೇರೆ ಅದು ಕೂತ್ಕೋ. ನಾನು ಇದನ್ನ ಕೇಳ್ತಾ ಇರೋದು. ಮೊನ್ನೆ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ರು, ಬಿಲ್ ಮಾಡೋವಾಗ ಅವ್ರದ್ದೆಲ್ಲ ಬಿಲ್ ಪಾಸ್ ಮಾಡಿಕೊಟ್ರೆ ನೀವು ನಮ್ಗೆ ಅಭಿನಂದನೆ ಸಲ್ಲಿಸ್ತೀರಿ, ಅಷ್ಟೇ ನಮ್ಮ ಗ್ಯಾರಂಟಿ ಅಷ್ಟೇ. ಅವ್ರಿಗೇನೇನೋ ಗ್ಯಾರಂಟಿ ಇದೆ, ನಮ್ಗೆ ಬಿಲ್ ಮಾಡಿಕೊಟ್ಟಿದ್ದಕ್ಕೆ ಒಂದು ಗ್ಯಾರಂಟಿ ಅಷ್ಟೇ, ಏನೋ ತಿಂಡಿ ಕೊಡಿಸ್ತೀರ ಅಷ್ಟು ಬಿಟ್ಟರೆ ಇನ್ನೇನು ಗ್ಯಾರಂಟಿ ಇಲ್ಲ. ಮಾತಾಡೋವಾಗ ರಾಮಲಿಂಗಾರೆಡ್ಡಿ ಅವರು ಏನು ಹೇಳಿದ್ರು,